ಹಾಯ್ ಹಲೋ ನಮಸ್ಕಾರ. ನಾನಿವತ್ತು ತುಪ್ಪ ಕಾಯಿಸೋದನ್ನ ವೀಡಿಯೋ ಮಾಡ್ತಾಯಿದ್ದೀನಿ. ನಾವು ಎರಡು ತಿಂಗಳಿಗೆ ಒಂದು ಸರಿ ತಂದು ಊರಿಂದ ಬೆಣ್ಣೆ ತಂದು ತುಪ್ಪ ಕಾಯಿಸ್ತೀವಿ. 2 kg ಬೆಣ್ಣೆಗೆ ನಾನು ಮೆಂತ್ಯ, 2 ಲವಂಗ, ವೀಳ್ಯದೆಲೆ, 1 ವೀಳ್ಯದೆಲೆ 4 ಪೀಸ್ ಮಾಡಿ ತೊಳೆದ್ಬಿಟ್ಟು ಹಾಕಿದ್ದೀನಿ. ಈಗ ಅದು ಬೆಣ್ಣೆಯ ಕಾಯೋಕ್ಕೆ ರೆಡಿಯಾಗಿತ್ತಿದೆ, ಕಾಯ್ತಾ ಇದೆ. ನಾನು ತೋರಿಸ್ತೀನಿ ನೋಡಿ. ಇವಾಗ ಕುದೀತಾ ಇದೆ ನೋಡಿ. ಚೆನ್ನಾಗಿ ಕುದಿಬೇಕಿದು, ದೊಡ್ಡ ಗುಳ್ಳೆ ಬರೋ ತನಕ ಕುದಿಬೇಕು. ವೀಳ್ಯದೆಲೆ ಎಲ್ಲ ಚೆನ್ನಾಗಿ ಬೇಯಬೇಕು ತುಪ್ಪದಲ್ಲಿ. ನೋಡಿ ಎಷ್ಟು ಬೆಂದಿದೆ. ಅದರಲ್ಲಿ ಮೆಂತ್ಯ ಕೂಡ ಈ ವೈಟ್ಗಿರೋದು ಯಾವುದು ಇರಬಾರ್ದು, ಹಂಗೆ ವೈಟ್ಗಿರೋದೆಲ್ಲ ಇರಬಾರ್ದು. ಅದೆಲ್ಲ ಕಮ್ಮಿ ಆಗೋ ತನಕ ಕುದಿಸ್ತಾ ಇರಬೇಕು ನಾವು. ದೊಡ್ಡ ಗುಳ್ಳೆ ಬರಬೇಕು ನೋಡಿ. ಇದೆಲ್ಲ ವೈಟ್ಗಿರೋದೆಲ್ಲ ಹೋಗುತ್ತೆ. ಇದೆಲ್ಲ ಕಪ್ಪಾದಾಗ ತುಪ್ಪ ಅದು ಘಮ 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 ಅನ್ನುತ್ತೆ. ನಾವು ಹೊಸ ತುಪ್ಪನೇ ತಂದು ಮಾಡೋದು ಯಾವಾಗಲೂ ಊರಲ್ಲಿ. ಇದು 2 kg ಬೆಣ್ಣೆ. 2 kg ಬೆಣ್ಣೆಗೆ ನಾವೇ ಬೆಣ್ಣೆ ತಂದು ನಮ್ಮ ಮನೆ ಹಸುಗಳು, ನಮ್ಮ ಅಕ್ಕರ ಮನೆಯಲ್ಲಿ ಬೆಣ್ಣೆ ಮಾರ್ತಾರೆ. ಅವ್ರ ಮನೆಯಿಂದ ತಂದು ಕಾಯಿಸಿ ನೋಡಿ. ಇನ್ನೂ ಬರಬೇಕದು, ದೊಡ್ಡ ಗುಳ್ಳೆ ಬರುತ್ತೆ. ಆವಾಗ ನಮಗೆ ದೊಡ್ಡ ಗುಳ್ಳೆ ಬಂದಾಗ ತುಪ್ಪ ರೆಡಿಯಾಗಿದೆ ಕಾಯೋಕ್ಕೆ ಅಂತ ನೋಡಿ. ಮೆಂತ್ಯ ಎಲ್ಲ ಕಪ್ಪಾಗುತ್ತೆ, ಈ ವೈಟ್ ಇರಲ್ಲ. ಈ ವೈಟೆಲ್ಲ ಹೋಗ್ಬಿಡುತ್ತೆ ಆಮೇಲೆ. ಸ್ವಲ್ಪ ಅರ್ಧ ಬೆಂದಮೇಲೆ ಗ್ಯಾಸ್ ಸ್ವಲ್ಪ ಕಮ್ಮಿ ಇಟ್ಕೋಬೇಕು. ಜಾಸ್ತಿ ಗ್ಯಾಸ್ ಇಟ್ಕೊಂಡ್ರೆ ಇದಾಗ್ಬಿಡುತ್ತೆ. ಏನಾಗುತ್ತೆ ಅಂದರೆ ಸೀದೋದಂಗೆ ಆಗುತ್ತೆ, ಕೆಳಗಡೆ ಮೆಂತ್ಯ ಹಾಕಿರ್ತೀವಲ್ವ. ಅದಕ್ಕೆ ಸ್ವಲ್ಪ ಕಮ್ಮಿ ಗ್ಯಾಸಲ್ಲಿ ಬೇಯಿಸ್ತೇವಾಗ ಅದು ದೊಡ್ಡ ಗುಳ್ಳೆ ಬರುತ್ತೆ. ದೊಡ್ಡ ಗುಳ್ಳೆ ಬೊಬ್ಬಲ್ ಬರುತ್ತೆ. ಗುಳ್ಳೆ ಅಂದರೆ ಬೊಬ್ಬಲು, ನಾವು ಗುಳ್ಳೆ ಅಂತೀವಿ. ದೊಡ್ಡ ಹಬೆಯಲ್ಲಿ ಗುಳ್ಳೆ ಬರುತ್ತೆ ಅಂತೀವಿ. ದೊಡ್ಡ ಗುಳ್ಳೆ ಬಂದಾಗ ನಾವು ಆಫ್ ಮಾಡ್ತೀವಿ. ಸ್ವಲ್ಪ ಹಿಂಗೆ ತಿರುಗಿಸ್ತಾನೇ ಇರಬೇಕು. ಇವಾಗ ಸ್ಟಾರ್ಟ್ ಆಗಿದೆ ಸ್ಮೆಲ್ ಘಮ ಘಮ ಅಂತ. ನಮ್ಮದು ಸಕಲೇಶಪುರ. ಅಲ್ಲಿ ಎಲ್ಲರ ಮನೆಯಲ್ಲೂ ಹಸುಗಳು ಇರ್ತವೆ, ದನ ಇರುತ್ತೆ. ಪ್ರತಿಯೊಬ್ಬರಿಗೂ ಹಾಲು, ಮಜ್ಜಿಗೆ, ತುಪ್ಪಕ್ಕೆ ಕೊರತೆ ಇಲ್ಲ. ಎಲ್ಲರ ಮನೇಲೂ ಇರ್ತವೆ. ನಾವು ಬೆಂಗಳೂರಿರೋದ್ರಿಂದ ನಾವು ಊರಿಗೆ ಹೋದಾಗೆಲ್ಲ ತೊಗೊಬರ್ತೀವಿ. ಚೆನ್ನಾಗಿ ಕಾಯ್ತಾ ಇದೆ ನನಗೆ. ಇವಾಗ ಘಮ 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 ಬರ್ತಾಯಿದೆ. ವೀಳ್ಯದೆಲೆ ಮತ್ತು ಅದು ತೊಟ್ಟು ಹಾಕೋದ್ರಿಂದ ತುಪ್ಪ ರವೆ ಥರ ಬರುತ್ತೆ, ತರಿಯಾಗಿ. 1-2 ಏಲಕ್ಕಿ ಹಾಕಿರಿನ ತುಪ್ಪ ಎಲ್ಲ ಏಲಕ್ಕಿ ಸ್ಮೆಲ್ಲೇ ಬರುತ್ತೆ ಅಂತ ನಾನು ಏಲಕ್ಕಿ ಹಾಕಲ್ಲ. ಬೇಕು ಅಂದರೆ ಘಮ ಘಮ ಬೇಕು ಅಂದರೆ ಹಾಕ್ಕೋಬೋದು. ಯಾಕೆಂದರೆ ಈ ಮೆಂತ್ಯ ಮತ್ತು ವೀಳ್ಯದೆಲೆಲ್ಲೇ ಸ್ಮೆಲ್ಲು ಚೆನ್ನಾಗಿ ಬರುತ್ತೆ ನೋಡಿ. ವೀಳ್ಯದೆಲೆ ಬೆಂದಿದೆ, ಇದೆಲ್ಲ ಹೋಗುತ್ತೆ ಇವಾಗ ನೋಡಿ. ದೊಡ್ಡ ಗುಳ್ಳೆ ಬರುವಾಗ ಈ ವೈಟ್ ಯಾವುದೂ ಇರಲ್ಲ. ಅದು ಬೆಣ್ಣೆಲಿ ಸ್ವಲ್ಪ ಏನಾದ್ರು ಮಜ್ಜಿಗೆ ಉಳ್ಕೊಂಡಿದ್ರೆ ಅದು ಹಂಗೆ ಕಾಣಿಸುತ್ತೆ. ಅದಕ್ಕೂ ತುಪ್ಪ ಚೆನ್ನಾಗಿ ಕಾಯುವಾಗ ಮೆಂತ್ಯ ಕಪ್ಪಾಗಬೇಕು ನೋಡಿ. ಇನ್ನೂ ಕಪ್ಪಾಗಿಲ್ಲ. ಮೆಂತ್ಯ ಕಪ್ಪಾದಾಗ ವೈಟದೆಲ್ಲ ಇರೋದಿಲ್ಲ. ಚೆನ್ನಾಗಿ ಕುದೀತಾ ಇದೆ. ಜಾಸ್ತಿ ಗ್ಯಾಸ್ ಇಟ್ಟರೆ ಬೇಗ ಆಗುತ್ತೆ, ಆದರೆ ಸೀದೋಗುತ್ತೆ ತುಪ್ಪ. ಅಷ್ಟೊಂದು ಚೆನ್ನಾಗಿರಲ್ಲ. ಸ್ವಲ್ಪ ಕಮ್ಮಿ ಗ್ಯಾಸಲ್ಲೇ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಕಮ್ಮಿ ಗ್ಯಾಸಲ್ಲೇ ಮಾಡ್ತಾಯಿದ್ದೀನಿ ನೋಡಿ. ವೈಟದೆಲ್ಲ ಸೈಡಿಗೆ ಬರ್ತಾಯಿದೆ ನೋಡಿ. ವೈಟದೆಲ್ಲ ಸೈಡಿಗೆ ಬರ್ತಾಯಿದೆ. ವೈಟದು ಕಮ್ಮಿನೂ ಆಗಿದೆ ನೋಡಿ. ಅದು ಕುದೀತಾ ವೈಟ್ ಕಮ್ಮಿ ಆಗುತ್ತೆ, ಫುಲ್ಲು ಡ್ರೈ ಆಗೋಗ್ಬಿಡುತ್ತೆ ಅದು ನೋಡಿ. ದೊಡ್ಡ ಗುಳ್ಳೆ ಬರ್ತಾಯಿದೆ. ತುಪ್ಪದ ಕಲರು ಚೇಂಜ್ ಆಗಿದೆ, ವೈಟು ಕಮ್ಮಿ ಆಗಿದೆ ನೋಡಿ. ಹಿಂಗೆ ಸೈಡಿಗೆ ಬಂದುಬಿಡುತ್ತೆ ಅದು. ವೀಳ್ಯದೆಲೆ ಇದೆಯಲ್ಲ, ವೀಳ್ಯದೆಲೆ ಜೊತೆ ಅಂಟ್ಕೊಬಿಟ್ಟಿದೆ ನೋಡಿ. ಇವಾಗ ತುಪ್ಪ ರೆಡಿಯಾಗಿದೆ ನೋಡಿ. ದೊಡ್ಡ ಗುಳ್ಳೆ ಬರ್ತಾಯಿದೆ, ತುಪ್ಪ ರೆಡಿಯಾಗಿದೆ. ತುಪ್ಪ ಕಲರು ಚೇಂಜ್ ಆಗಿದೆ ನೋಡಿ. ತುಪ್ಪನ ಕಾಯಿಸೋ ವಿಧಾನ ನಾವು ಹೀಗೆ
ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಯಶೋಧ ರಾಮಕೃಷ್ಣ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಚೆನ್ನಾಗಿ ಅರಿಶಿನ, ವೀಳ್ಯದೆಲೆ, ಲವಂಗ, ಮೆಂತ್ಯ ಘಮ 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 ಅಂತ ಇದೆ ನೋಡಿ. ಎಷ್ಟು ಚೆನ್ನಾಗಿ ಒಳಗಡೆ ಮೆಂತ್ಯ ಕೂಡ ಅದು ನಿಂತಿರೋದು ಕಾಣ್ತಾ ಇದೆ ನೋಡಿ. ತರಿ ತರಿಯಾಗಿ ಬಂದಿದೆ ನೋಡಿ, ಕಾಣಿಸ್ತಿರ್ಬೋದು. ರವೆ ರವೆಯ ಆಗಿದೆ ತುಪ್ಪ, ಕಾಯಿಸಿದ ತುಪ್ಪ, ಊರಿಂದ ಬೆಣ್ಣೆ ತಂದು ಕಾಯಿಸಿದ ತುಪ್ಪ ನೋಡಿ. ತುಂಬ ಚೆನ್ನಾಗಿದೆ ನೋಡಿ, ಹೇಗೆ ತರಿ ರವೆ ಥರ ಇದೆ ನೋಡಿ. ನಾವು ಮನೇಲಿ ಕಾಯಿಸಿದ ತುಪ್ಪ, ಸ್ವಾದಿಷ್ಟವಾದ ತುಪ್ಪ. ಓಕೆ.